ದಿನ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸಂಚಲನವೇ ಮೂಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಕಾರಣ ಇಷ್ಟೇ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಸುಧಾಕರ್. ಮಾಜಿ ಆರೋಗ್ಯ ಸಚಿವರು ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದಾರೆ. ಹಬ್ಬದ ಶುಭಾಶಯ ಕೋರ ನೆಪದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣ ಶುರು ಮಾಡಿಕೊಂಡ್ರ. ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ ಡಾಕ್ಟರ್ ಕೆ ಸುಧಾಕರ್? ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರಂತೆ. ಸುಮಾರು 30ಕ್ಕೂ ಹೆಚ್ಚು, ಅಂದರೆ 30 ನಿಮಿಷಕ್ಕೂ ಹೆಚ್ಚು ಸಮಯ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಅಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯ ಆಗಿ ಏನಾದರೂ ಕಣಕ್ಕಿಳಿತಾರಾ ಸುಧಾಕರ್ ಅನ್ನೋ ಚರ್ಚೆ ಕೂಡ ಇಲ್ಲೇ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜನಾರ್ದನ್, ಅಧಿಕಾರದಲ್ಲಿದ್ದಾಗ ಇಬ್ಬರು ಕೂಡ ಒಂದು ರೀತಿಯಾಗಿ ರಾಜಕೀಯ ಬದ್ಧ ವೈರಿಗಳನ್ನೋ ಅನ್ನೋ ಥರ ನಡ್ಕೊಳ್ತಾ ಇದ್ರು. ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇದೇ ಸುಧಾಕರ್ ಅವರ ಮೇಲೆ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಅವರು. ಇದೀಗ ಖಾಸ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಸಮಾಲೋಚನೆ ನಡೆಸಿದ್ದಾರೆ. ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಏನಾದರೂ ಆಗಿ ಕಣಕ್ಕಿಳಿಯೋ ಸಾಧ್ಯತೆ ಇದೆಯಾ ಸುಧಾಕರ್ ಭೇಟಿಯ ಹಿನ್ನೆಲೆ ನೋಡೋದಾದ್ರೆ? ಶಿಲ್ಪ, ನೀವ್ ಹೇಳ್ದಾಗೆ ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಮಿತ್ರರು ಅಲ್ಲ, ಶತ್ರುರು ಅಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅದು ಸಾಬೀತಾಗತ್ತೆ. ಕೆಲವು ದೃಶ್ಯಗಳನ್ನ ನೋಡಿದಾಗ ಕಳೆದ ಸರ್ಕಾರದ ಅವಧಿಯಲ್ಲಿ ಇದೇ ಕುಮಾರಸ್ವಾಮಿ ಅವರು ಸುಧಾಕರ್ ವಿರುದ್ಧನೇ ಸಾಕಷ್ಟು ಬಾರಿ ವಾಗ್ದಾಳಿ ಮಾಡಿದ್ರು. ಪ್ರತಿಯಾಗಿ ಸುಧಾಕರ್ ಅವರು ಕೂಡ ಕುಮಾರಸ್ವಾಮಿ ಮೇಲೆ ವಾಗ್ದಾಳಿ ಮಾಡಿದ್ರು. ಈಗ ಬದಲಾದಂತ ರಾಜಕೀಯ ಸನ್ನಿವೇಶ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ನಾಯಕ ಕುಮಾರಸ್ವಾಮಿ ಅವರನ್ನ ಮತ್ತು ದೇವೇಗೌಡರನ್ನ ಬಿಜೆಪಿ ಹಲವಾರು ನಾಯಕರು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಕಾರಣ ಏನಂತಂದ್ರೆ, ಬಿಜೆಪಿಯಲ್ಲಿ ಸ್ಪರ್ಧೆಗೆ ಒಂದಷ್ಟು ಜನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಆದ್ರೆ ಕೆಲವೊಂದು ಕಾರಣಗಳಿಂದ ಅವರಿಗೆ ಅಲ್ಲಿ ಟಿಕೆಟ್ ಕನ್ಫರ್ಮ್ ಆಗ್ತಾ ಇಲ್ಲ, ಅಥವಾ ಅಲ್ಲಿ ಕೆಲವೊಂದು ವಿರೋಧಗಳಿದೆ, ಅಥವಾ ಹೈಕಮಾಂಡ್ಗೆ ರೀಚ್ ಆಗ್ಲಿಕ್ಕೆ ಅಥವಾ ಹೈಕಮಾಂಡ್ಗೆ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಅವರು ಬೇರೆ ಬೇರೆ ಮಾರ್ಗವನ್ನ ಹುಡುಕ್ತಾ ಇದ್ದಾರೆ. ಈ ಕಾರಣವನ್ನ ನೋಡಿದಾಗ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಎಲ್ಲ ನಾಯಕರು ಭೇಟಿ ಮಾಡ್ತಾ ಇರೋದು ಬಹಳ ಅಚ್ಚರಿಯನ್ನ ಮೂಡಿಸುತ್ತೆ. ಮತ್ತು ಇದೊಂದು ರಾಜಕೀಯವಾಗಿ ಒಂದು ಪ್ಲಾನ್ ಅನ್ನ, ಒಂದು ಸಫಲತೆಯನ್ನ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತ ಪ್ಲಾನ್ ಅನ್ನು ಸ್ಪಷ್ಟ ಆಗುತ್ತೆ. ಇವತ್ತು ಸುಧಾಕರ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಮೊನ್ನೆ ಸಿ.ಟಿ. ರವಿ ಅವರು ಕೂಡ ಭೇಟಿ ಮಾಡಿದ್ರು, ಪ್ರತಾಪ್ ಸಿಂಹ ಭೇಟಿ ಮಾಡಿದ್ರು, ಸೋಮಣ್ಣ ಭೇಟಿ ಮಾಡಿದ್ರು. ಇವರೆಲ್ಲರೂ ಕೂಡ ಭೇಟಿ ಮಾಡಿರೋದು, ಇವರ ಹಿನ್ನೆಲೆಯನ್ನ ನೋಡಿದ್ರೆ ಅವರವರು 11 ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಂತ ಆ ಕ್ಷೇತ್ರಗಳಲ್ಲಿ ಒಂದಷ್ಟು ವಿರೋಧ ಇದೆ. ಈಗ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕಡೆಯಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಅಥವಾ ಆ ಒಂದು ಚಿಂತನೆಯಲ್ಲಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆದ್ರೆ ಸ್ಥಳೀಯವಾಗಿ ಅದಕ್ಕೆ ಅವಕಾಶಗಳು ಆಗ್ತಾ ಇಲ್ಲ. ಒಂದಷ್ಟು ವಿರೋಧಗಳಿದಾವೆ, ಪಕ್ಷದಲ್ಲಿಯೇ ವಿರೋಧ ಇದೆ. ಅವರಿಗೆ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡಲ್ಲ ಅನ್ನೋಂಥದ್ದು ಮಾತು. ಇದೆಲ್ಲವೂ ಈಗ ಮೊನ್ನೆ ಬಿಜೆಪಿಯಲ್ಲಿ ನಡೆದಂತ ಒಂದು ಸಭೆ ಏನಿದೆ, ಲೋಕಸಭಾ ಚುನಾವಣೆ ಸಿದ್ಧತೆಗೋಸ್ಕರ ಸ್ಥಳೀಯ ಮುಖಂಡರುಗಳನ್ನ, ಆಯಾ ಲೋಕಸಭಾ ಕ್ಷೇತ್ರದ ಮುಖಂಡರುಗಳನ್ನ ಕರೆದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲ್ಲ ಅಭ್ಯರ್ಥಿಗಳಿಗೆ ತಮಗೆ ಒಂದಷ್ಟು ವಿರೋಧ ಇದೆ ಆ ಕ್ಷೇತ್ರದಲ್ಲಿ ಅನ್ನೋದು, ಅಥವಾ ಸ್ಪರ್ಧೆ ಸುಲಭವಾಗಿ ನಮಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಕಡಿಮೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಜೆಡಿಎಸ್ ಬೆಂಬಲವೂ ಕೂಡ ಈ ಬಾರಿ ಬಿಜೆಪಿಗೆ ಇರೋದ್ರಿಂದ ಅಂತ ಒಂದು ಬೆಂಬಲವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸುಧಾಕರ್ ಅವರು ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ, ಸಂಕ್ರಾಂತಿ ಶುಭಾಶಯನೇನೋ ಕೋರಿದ್ದಾರೆ. ಕೇವಲ ಅಷ್ಟು ಮಾತ್ರಕ್ಕೆ ಹೋಗಿ ಭೇಟಿ ಮಾಡಿ ಬಂದಿರುವಂತ ಸಾಧ್ಯತೆ ಬಹಳ ಕಡಿಮೆ. ಇದು ರಾಜಕೀಯವಾಗಿ ಇಬ್ಬರು ನಾಯಕರು ಭೇಟಿ ಆದ್ರು ಅಂತಂದ್ರೆ ಖಂಡಿತವಾಗಿ ಅಲ್ಲಿ ರಾಜಕೀಯ ಚರ್ಚೆ ಇದ್ದೇ ಇರುತ್ತೆ. ಅದು ಚುನಾವಣಾ ಸಮೀಪ ಇರುವಂತ ಹಿನ್ನೆಲೆಯಲ್ಲಿ ಈಗ ಅಂತ ಒಂದು ಚರ್ಚೆ ಆಗಿಯೇ ಇರುತ್ತೆ. ಅಂತ ಒಂದು ಪ್ರಯತ್ನವನ್ನು ಸುಧಾಕರ್ ಅವರೇನೋ ಮಾಡ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಎಷ್ಟರ ಮಟ್ಟಿಗೆ ಇದಕ್ಕೆ ಸಪೋರ್ಟ್ ಆಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇಲ್ಲಿ ಬಹಳ ಕುತೂಹಲ ಆಗತ್ತೆ. ಯಾಕಂದ್ರೆ ಸಂಕ್ರಾಂತಿಯ ನಂತರದಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಯಕರು. ನಾಳೆ ಅಥವಾ ನಾಡಿದಷ್ಟರಲ್ಲಿ ಜೆಡಿಎಸ್ ನ ನಾಯಕರುಗಳು ಹೋಗಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಭೇಟಿ ಮಾಡಿದಾಗ ಟಿಕೆಟ್ ಹಂಚಿಕೆ ವಿಚಾರ ಬಂದಾಗ ಸಹಜವಾಗಿ ಒಂದಷ್ಟು ಅಭಿಪ್ರಾಯಗಳನ್ನ ಕುಮಾರಸ್ವಾಮಿ ಅವರ ದೇವೇಗೌಡರ ಕಡೆಯಿಂದ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಕೇವಲ ತಮ್ಮ ಪಕ್ಷದ ಮಾತ್ರ ಅಲ್ಲ, ಬಿಜೆಪಿಗೆ ಸಂಬಂಧಿತ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ಇಂತಿಂತವರಿಗೆ ಅಲ್ಲಿ ಟಿಕೆಟ್ ಕೊಟ್ರೆ ಅನುಕೂಲ ಆಗಬಹುದು, ನಮ್ಮ ಜೆಡಿಎಸ್ ನ ಪಕ್ಷದ ಪ್ರಭಾವ ಇರುವಂತ ಕ್ಷೇತ್ರಗಳ ಬಗ್ಗೆ ಅಂತ ಹೇಳಿ ಉಲ್ಲೇಖಿಸಿ ಮಾತಾಡುವಂತ ಸಾಧ್ಯತೆ ಇದೆ. ಅಂತ ಒಂದು ಬೇಡಿಕೆಯನ್ನ ಅವ್ರು ಇಟ್ಟಿರುವಂತ ಸಾಧ್ಯತೆ ಇದೆ ಸುಧಾಕರ್ ಅವರು. ಹಾಗಾಗಿ ಇನ್ ಕೇಸ್ ಕುಮಾರಸ್ವಾಮಿ ಅವರಿಗೆ ಹೌದು ಸುಧಾಕರ್ ಅವರ ಬೇಡಿಕೆ ಸರಿಯಾಗಿದೆ ಅಂತ ಅನಿಸಿದ್ರೆ ಅಂತ ಒಂದು ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಇವರ ಬೇಡಿಕೆಯ ಮೇರೆಗೆ, ಇವರು ಮನವಿ ಮೇರೆಗೆ ಅಂತ ಒಂದು ಚರ್ಚೆಯನ್ನು ಮಾಡುವಂತ ಸಾಧ್ಯತೆನೂ ಕೂಡ ತಳ್ಳಿ ಹಾಕುವಾಗಿಲ್ಲ. ಸೋಮಣ್ಣ ಅವ್ರ ವಿಚಾರ ಇರ್ಬೋದು, ಸಿ.ಟಿ. ರವಿ ಅವ್ರ ವಿಚಾರ ಇರ್ಬೋದು, ಪ್ರತಾಪ್ ಸಿಂಹ ಅವರು. ಯಾಕಂದ್ರೆ ಇಲ್ಲಿ ಸಿ.ಟಿ. ರವಿ ಅವರು ಚಿಕ್ಕಮಗಳೂರು ಲೋಕಸಭಾ, ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಬೆಂಗಳೂರು ಉತ್ತರಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ರು. ಆದ್ರೆ ಸದಾನಂದ ಗೌಡರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ಕಾರಣಕ್ಕಾಗಿ ಅಲ್ಲಿ
ಹಿಂದೇಟಾಕಿ ಈಗ ಚಿಕ್ಕಮಗಳೂರಿನಲ್ಲಿ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿಯೂ ಕೂಡ ಒಕ್ಕಲಿಗ ಸಮುದಾಯ ಇದೆ. ಇನ್ನು ಪ್ರತಾಪ್ ಸಿಂಹ ಮೈಸೂರು ಭಾಗದಲ್ಲಿ ಅಲ್ಲಿಯೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಭಾವ ಇದೆ. ಅಲ್ಲಿ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಡೌಟ್ ಅಂತ ಇದೆ. ಹೀಗೆ ಸುಧಾಕರ್ ಅವರು ಸೇರಿದಾಗೆ ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯದ ಓಟು ಅಥವಾ ಜೆಡಿಎಸ್ ಓಟ್ ಎಲ್ಲೆಲ್ಲಿ ಪ್ರಬಲವಾಗಿದೆ ಆ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಕುಮಾರಸ್ವಾಮಿ ಅಥವಾ ಜೆಡಿಎಸ್ ನ ಬೆಂಬಲವನ್ನ ಕೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶಿಲ್ಪಾ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.